ಆರ್ ಎಸ್ ಎಸ್ಗೆ ತಾಲಿಬಾನ್ ಅನ್ನೋವಂಥದ್ದು, ಆರ್ ಎಸ್ ಎಸ್ ಬಗ್ಗೆ ಅಸಹ್ಯಕಾರಿ ಮಾತಾಡೋದು ನಿಮ್ಮ ತಾಕತ್ತಿದ್ರೆ, ಡಿ ಕೆ ಶಿವಕುಮಾರ್ಗೆ ತಾಕತ್ತಿದ್ರೆ ಮೊನ್ನೆ ಆರ್ ಎಸ್ ಎಸ್ ಟೋಪಿಯನ್ನು ಟೋಪಿ ಖರಿ ಟೋಪಿ ಬಾ ಅಂತ ನಿನಗೆ ತಾಕತ್ತಿದೆ, ಜಮೀರ್ ಅಹ್ಮದ್ಗೆ ಜಾಲಿ ಟೋಪಿ ಬಾ ಅನ್ನುವಂಥ ತಾಕತ್ತಿದೆ ಡಿ ಕೆ ಶಿವಕುಮಾರ್. ಜನ ನಿಮ್ಮ ನೋಡ್ತಾ ಇದ್ದಾರೆ. ಇವತ್ತು ನೋಡಿ ಮೊನ್ನೆ 400 ಮುಸ್ಲಿಮರಿಗೆ PSI ಒಂದು ಟ್ರೈನಿಂಗು ಸರ್ಕಾರದಿಂದ ಎಷ್ಟು 400ಕ್ಕಿಂತ ಅಧಿಕವಾಗಿ PSIಗಳ ಟ್ರೈನಿಂಗ್ ಕೊಡ್ತಾರಂದರೆ ಈ ಜಮೀರ್ ಅಹ್ಮದ್ ಖಾನು, ಸಿದ್ದರಾಮಯ್ಯ ಮತ್ತು DGIGP ಕೂಡಿ ಕರ್ನಾಟಕವನ್ನು ಒಂದು ಮುಸ್ಲಿಮ್ ಒಂದು ರಾಜ್ಯ ಮಾಡುವಂಥ ಯಾವ ರೀತಿ ಏನು ಕೇರಳ ಆಗಿದೆ, ಕಾಶ್ಮೀರ ಆಗಿದೆ, ಪಶ್ಚಿಮ ಬಂಗಾಳ ಏನಾಗಿದೆ ಅದೇ ಮಾದರಿಯಲ್ಲಿ ಸಿದ್ದರಾಮಯ್ಯನವರು ಅತ್ಯಂತ ಹೀನ ಕೆಲಸ ಇವತ್ತು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ 2028ಕ್ಕೆ ಜನ ಉತ್ತರ ಕೊಡ್ತಾರೆ. ಇನ್ನೊಮ್ಮೇನಾದರೂ ಪ್ರಿಯಾಂಕಾ ಖರ್ಗೆ ಮಾತಾಡಿದ್ರೆ ನಾನು ಇಷ್ಟೇ ಹೇಳ್ತೀನಿ, ಪ್ರಿಯಾಂಕಾ ಖರ್ಗೆ ನೀವು ಅಂಬೇಡ್ಕರ್ ಒಂದು ಇವರಲ್ಲ, ಶಿಷ್ಯರಲ್ಲ, ನೀವೆಲ್ಲ ಸೋನಿಯಾ ಗಾಂಧಿ ಶಿಷ್ಯರು, ನೀವೆಲ್ಲ ನೆಹರು ಮಂತನ ಶಿಷ್ಯರು. ನೆಹರು ಈ ದೇಶಕ್ಕೆ ಏನು ಕೊಟ್ಟಿಲ್ಲ. ಈ ದೇಶ ಸ್ವಾತಂತ್ರ್ಯ ಆಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಕಾರ, ಅವ್ರು ಹೇಳಿದ ಪ್ರಕಾರ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರು, ಚಂದ್ರಶೇಖರ್ ಆಜಾದು, ಭಗತ್ ಸಿಂಗು ಇಂಥ ನಾಯಕರ ಒಂದು ಭಯಕ್ಕೆ ಬ್ರಿಟಿಷರು ಓಡೋಗಿದ್ದಾರೆ ಹೊರತು ನೆಹರು ಗಾಂಧಿಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಕೇವಲ ಸತ್ಯಾಗ್ರಹ ಚರ್ಕಾ ನಿಲ್ಲುವುದರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇದು ಯಾರು ಹೇಳಿದ್ದು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಪಾರ್ಟಿಷನ್ ಆಫ್ ಪಾಕಿಸ್ತಾನದಲ್ಲಿ ಭಾರತ ಇಬ್ಬಾಗ ಮಾಡೋದಾದರೆ ಭಾರತದಲ್ಲಿರುವಂಥ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿರೋ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು. ಯಾಕೆಂದರೆ ಮುಸ್ಲಿಮರಲ್ಲಿ ಮತ್ತೊಂದು ಧರ್ಮವನ್ನು ಸಹೋದರತ್ವ ಅನ್ನೋಂಥದ್ದು ಅಲ್ಲಿಲ್ಲ. ಅವರು ತಮ್ಮ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮವನ್ನು ಕೊಲೆ ಮಾಡಬೇಕಂತಿದೆ. ಅದಕ್ಕೆ ಎಲ್ಲಿವರೆಗೆ ಭಾರತದಲ್ಲಿ ಮುಸ್ಲಿಮರು ಇರ್ತಾರೋ, ಎಲ್ಲಿವರೆಗೆ ಭಾರತದಲ್ಲಿ ಇಸ್ಲಾಂ ಇರ್ತದೋ ಅಲ್ಲಿವರೆಗೆ ಭಾರತದಲ್ಲಿ ನೆಮ್ಮದಿ ಇರುವುದಿಲ್ಲ.